ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ತ್ರಿಖಂಡೇಶ್ಯೈ ನಮಃ ಬಗ್ಗೆ ಓದ್ತೀನಿ. 3 ಖಂಡಗಳಿಗೂ ಪ್ರಭುವು. ದಶಮುದ್ರೆಗಳಲ್ಲಿ ತ್ರಿಖಂಡವೆಂಬುದೇ ಕೊನೆಯ ಮುದ್ರೆ. ತ್ರಿಖಂಡವೆಂದರೆ 3 ಭಾಗ. ಮೇಲಿನ ನಾಮದಲ್ಲಿ ತಿಳಿಸಿರುವ ಮೂಲ ಬಂಧದ ಮುದ್ರೆಯೊಡನೆ ಹಿಂದೆ ಬಂದಿರುವುದು ಉಡ್ಯಾಣ, ಜಾಲಂಧರ ಮುದ್ರೆಗಳನ್ನು ಸೇರಿಸಿಕೊಂಡು ಧ್ಯಾನಾಭ್ಯಾಸ ಮಾಡುವುದಕ್ಕೆ ತ್ರಿಖಂಡವೆಂದು ಹೆಸರು. ಈ 3 ಮುದ್ರೆಗಳ ಮಿಳಿತದಿಂದ ಮಾಡುವ ಧ್ಯಾನಾಭ್ಯಾಸವು ಓಂಕಾರದ 3 ಖಂಡಗಳಾದ ಆ ಬ್ರಹ್ಮಗ್ರಂಥಿ, ಉ ವಿಷ್ಣುಗ್ರಂಥಿ, ರುದ್ರಗ್ರಂಥಿ. ಈ 3 ಶ್ರೀ ಕುಂಡಲಿನಿ ಶಕ್ತಿಯು ದಾಟಿ ನಮ್ಮ ಭ್ರೂಮಧ್ಯಕ್ಕೆ ಬರುವುದು. ಆಗ್ಗೆ ಆಕಾರ, ಉಕಾರ, ಮಕಾರ ಸ್ವರೂಪವಾದ 3 ಭಾಗಗಳಿಗೂ ಮತ್ತು ಅಕಾರ, ಉಕಾರ, ಮಕಾರ ಈ 3 ಭಾಗಗಳಿಗೂ ಅನುಸಾರವಾಗಿಯೇ ಇರುವ ಶ್ರೀ ಲಲಿತಾ ಪಂಚದಶಾಕ್ಷರಿ ಮಂತ್ರದ 3 ಭಾಗಗಳಿಗೂ ಶ್ರೀ ಕುಂಡಲಿನಿಯು ಪ್ರಭುವಾಗುವಳು. ಇದೇ ತ್ರಿಖಂಡೇಶಿಯ ತತ್ವವು. ಮುಂದಿನದ್ದು ತ್ರಿಗುಣಾಯೇ ನಮಃ. ಶ್ರೀ ಕುಂಡಲಿನಿ ಶಕ್ತಿಯು ತ್ರಿಗುಣವಾಗಿಯೂ ಸತ್ವ ರಜಸ್ತಮೋ ಗುಣಗಳ ಸಾಮ್ಯಾವಸ್ಥೆಯಾದ ಆದಿಶಕ್ತಿಯಾಗಿಯೂ ಇರುತ್ತಾಳೆ. ಮುಂದಿನೆಯದು ಅಂಬಾಯೇ ನಮಃ. ಶ್ರೀ ಕುಂಡಲಿನಿ ಶಕ್ತಿಯು ಜಗಜ್ಜನನಿಯಾಗಿರುವವಳು. ಮುಂದಿನೆಯದ್ದು ತ್ರಿಕೋಣಗಾಯೇ ನಮಃ. ಶ್ರೀ ಕುಂಡಲಿನಿ ಶಕ್ತಿಯು ದೇಹ ಸೃಷ್ಟಿಯಲ್ಲಿ ಮೂಲಾಧಾರ ಚಕ್ರ ರೂಪವಾದ ಚತುರ್ದಳ ಕಮಲದೊಳಗಿರುವ ತ್ರಿಕೋಣವೆಂದರೆ 3 ಮೂಲೆಯ ಸ್ವರೂಪದ ಶಿಖರ ಭಾಗದಲ್ಲೆಂದರೆ ಮೂಲಾಧಾರ ಚಕ್ರದ ಮೇಲ್ಭಾಗದ ಶಿಖರ ರೂಪವಾದ ಬಿಂದುವಿನಲ್ಲಿ ನೆಲೆಸಿರುವವಳು. ಮೂಲಾಧಾರದ ಶಿಖರ ಭಾಗವೆಂದರೆ ಸ್ವಾಧಿಷ್ಠಾನ ಚಕ್ರಕ್ಕೂ ಸಂಬಂಧವಾಗಿ ಸ್ವಾಧಿಷ್ಠಾನ ಚಕ್ರದ ಕೆಳಭಾಗದಲ್ಲಿರುವುದೆಂದರ್ಥ. ಮುಂದಿನೆಯದ್ದು ಅನಘಾಯೇ ನಮಃ. ಶ್ರೀ ಕುಂಡಲಿನಿ ಶಕ್ತಿಯು ಪಾಪರಹಿತಳು, ಪರಿಶುದ್ಧಾತ್ಮಳು. ಮುಂದಿನೆಯದ್ದು ಅದ್ಭುತ ಚಾರಿತ್ರಾಯೇ ನಮಃ. ಶ್ರೀ ಕುಂಡಲಿನಿ ಶಕ್ತಿಯು ಆಶ್ಚರ್ಯಕರವಾದ ಮಹಿಮಾ ಚರಿತ್ರೆಯುಳ್ಳವಳು. ಮುಂದಿನೆಯದ್ದು ವಾಂಛಿತಾರ್ಥ ಪ್ರದಾಯಿನ್ಯೈ ನಮಃ. ತಿಳಿಸುವುದು. ಕುಂಡಲಿನಿ ಶಕ್ತಿಯು ಭಕ್ತರ ಇಷ್ಟಾರ್ಥಗಳನ್ನು ಅನುಗ್ರಹಿಸಿಕೊಡುವವಳು. ಮುಂದಿನೆಯದ್ದು ಅಭ್ಯಾಸಾತಿಶಯ ಜ್ಞಾತಾಯೇ ನಮಃ. ನಮ್ಮಲ್ಲಿರುವ ಶ್ರೀ ಕುಂಡಲಿನಿ ಶಕ್ತಿಯನ್ನು ಹೇಗೆ ತಿಳಿದು ಅವಳ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆಂದರೆ ಪರಮ ಭಕ್ತಿಯೊಡಗೂಡಿದ ಪ್ರಾರ್ಥನೆಯಿಂದಲೂ ಸತತವಾದ ಧ್ಯಾನಾಭ್ಯಾಸದಿಂದಲೂ ಶ್ರೀ ಕುಂಡಲಿನಿಯ ಅನುಗ್ರಹಕ್ಕೆ ಪಾತ್ರರಾಗಿ ಆ ದೇವಿಯನ್ನು ಅರಿಯುತ್ತೇವೆ. ಅಲ್ಲದೆ ಸಗುಣದಲ್ಲಿ ನಮ್ಮ ದೇಹದ ತತ್ವವಾಗಿರುವ ಶ್ರೀಚಕ್ರದಲ್ಲಿ ಮೂಲಾಧಾರ ಚಕ್ರದ ತತ್ವವಾದ ತ್ರಿಕೋಣ ಮತ್ತು ತ್ರಿಕೋಣದಲ್ಲಿರುವ ಬಿಂದು ಸ್ಥಾನವೇ ಶ್ರೀ ಕುಂಡಲಿನಿ ದೇವಿಯ ಸ್ಥಾನವೆಂದು ಭಾವಿಸಿ ಪರಮ ಭಕ್ತಿಯಿಂದ ಅರ್ಚಿಸುವುದರಿಂದಲೂ ಶ್ರೀ ಕುಂಡಲಿನಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಶ್ರೀ ಕುಂಡಲಿನಿಯು ಶ್ರೀ ಲಲಿತಾಂಬೆಯೂ ಭಿನ್ನರಲ್ಲ. ಮುಂದಿನ ಭಾಗದಲ್ಲಿ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಕೊನೆಯ 10 ಭಾಷ್ಯಗಳನ್ನು ತಿಳಿದುಕೊಳ್ಳೋಣ. ಶ್ರೀಮಾತ್ರೇ ನಮಃ.